ಫ್ರೆಂಡ್ಸ್, ಎಲ್ಲರ ಫೇವ್ರೇಟ್ ಆದಂಥ ಬೌಂಟಿ ಚಾಕ್ಲೇಟನ್ನು ಈಗ ಮನೆಯಲ್ಲಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡಬಹುದು. ಅದು ಕೂಡ ಬರೀ ಕೆಲವೇ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ನಾವು ರೆಡಿ ಮಾಡುವ ಈ ಚಾಕ್ಲೇಟ್ ಹೋಮ್ ಮೇಡ್ ಚಾಕ್ಲೇಟ್ ಆಗಿದೆ. ಆದರೆ ಇದರ ಟೇಸ್ಟ್ ಮಾತ್ರ ಮಾರ್ಕೆಟಲ್ಲಿ ಸಿಗುವ ಬೌಂಟಿ ಚಾಕ್ಲೇಟ್ ಥರನೇ ಉಂಟು. ಎಕ್ಸಾಕ್ಟ್ ಅದೇ ಟೇಸ್ಟ್, ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಇದು ಹೋಮ್ ಮೇಡ್ ಬೌಂಟಿ ಚಾಕ್ಲೇಟ್ ಅಂತ. ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆಲ್ಲ ರೆಸಿಪಿಯನ್ನು ಶೇರ್ ಮಾಡಲು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಹೋಮ್ ಮೇಡ್ ಬೌಂಟಿ ಚಾಕ್ಲೇಟನ್ನು ಹೇಗೆ ಮಾಡುವುದಂತ ನೋಡುವ. ನಾನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 1/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡು ಸಕ್ಕರೆ ಡಿಸಾಲ್ವ್ ಆಗುವ ತನಕ ಸ್ಟರ್ ಮಾಡ್ಕೊಳ್ತೇನೆ. ಇನ್ನು 1 ಕಪ್ಪಷ್ಟು ಒಣಗಿದ ತೆಂಗಿನಕಾಯಿ ಡೆಸಿಕೇಟೆಡ್ ಕೊಕೊನಟ್ ಅನ್ನು ಸೇರಿಸಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಮಾಡ್ಕೊಳ್ತೇನೆ. ನಂತರ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಅನ್ನು ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಇಡ್ತೇನೆ. ನಮ್ಮ ಈ ಕೊಕೊನಟ್ ಮಿಕ್ಸ್ಚರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಬೌಂಟಿ ಚಾಕ್ಲೇಟ್ನ ಶೇಪ್ ಕೊಡಲಿಕ್ಕೆ ನಾನು ಸ್ವಲ್ಪ ಕೊಕೊನಟ್ ಅನ್ನು ಕೈಯಲ್ಲಿ ತೆಗೆದುಕೊಂಡು ಬೌಂಟಿ ಚಾಕ್ಲೇಟ್ನ ಹಾಗೇನೆ ಶೇಪ್ ಕೊಡ್ತೇನೆ. ನೋಡಿ, ನಮ್ಮ ಕೊಕೊನಟ್ ಬಾರ್ ರೆಡಿ ಆಗಿದೆ. ಇನ್ನು ನಾನು ಇದನ್ನೆಲ್ಲ 1 ಗಂಟೆಗಳವರೆಗೆ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಫ್ರಿಜ್ಜಲ್ಲಿ ಇಡ್ತೇನೆ. ಇನ್ನು ಚಾಕ್ಲೇಟ್ ಕೋಟಿಂಗ್ ಮಾಡಲಿಕ್ಕೆ ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡುವ. ನಾನು 150 ಗ್ರಾಮ್ ಅಷ್ಟು ಮಿಲ್ಕ್ ಚಾಕ್ಲೇಟ್ ಅನ್ನು ತೆಗೆದುಕೊಂಡಿದ್ದೇನೆ. ನಾನು ಡಬಲ್ ಬಾಯ್ಲರ್ ಮೆಥಡ್ ಇಂದ ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡ್ಕೊಳ್ತಿದ್ದೇನೆ. ಅಂದ್ರೆ ನಾನು ಒಂದು ಸಾಸ್ ಪ್ಯಾನ್ ಅಲ್ಲಿ ನೀರನ್ನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೇನೆ. ಅದರ ಮೇಲೆ ಒಂದು ಬೌಲ್ ಇಟ್ಟು ಅದರಲ್ಲಿ ನಾನು ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡ್ಕೊಳ್ತಿದ್ದೇನೆ. ಇನ್ನು ನಿಮ್ಮಲ್ಲಿ ಓವನ್ ಇದ್ರೆ ನಿಮ್ಗೆ ಓವನ್ ಅಲ್ಲಿ ಸಹ ಚಾಕ್ಲೇಟ್ ಅನ್ನು ಚೆನ್ನಾಗಿ ಮೆಲ್ಟ್ ಮಾಡಿ ತೆಗಿಬಹುದು. ನೋಡಿ, ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಇನ್ನು ನಾವು ಕೊಕೊನಟ್ ಬಾರ್ ಅನ್ನು ಫ್ರಿಜ್ ಅಲ್ಲಿ ಇಟ್ಟು 1 ಗಂಟೆ ಆಗಿದೆ. ಇನ್ನು ಈ ಕೊಕೊನಟ್ ಬಾರ್ ಮೇಲೆ ಚಾಕ್ಲೇಟ್ ಇಂದ ನಾವು ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳುವ. ಇನ್ನು ಚಾಕ್ಲೇಟ್ ಬಿಸಿ ಇರುವಾಗ ಕೋಟಿಂಗ್ ಮಾಡ್ಕೊಳ್ಬಾರ್ದು. ಇದು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ನಾವು ಕೋಟಿಂಗ್ ಮಾಡ್ಕೊಳ್ಬೇಕು. ಇದರ ಎಲ್ಲಾ ಸೈಡಿಗೆ ಸಹ ಚೆನ್ನಾಗಿ ನಾವು ಕೋಟಿಂಗ್ ಮಾಡ್ಕೊಳ್ಳುವ. ನೋಡಿ, ನಾನು ಚೆನ್ನಾಗಿ ಕೋಟಿಂಗ್ ಮಾಡ್ಕೊಂಡಿದ್ದೇನೆ. ಇನ್ನು ನಾನು ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಇಟ್ಕೊಳ್ತೇನೆ. ಈ ತರ ನಾನು ಉಳಿದ ಎಲ್ಲ ಚಾಕ್ಲೇಟ್ ಬಾರ್ಗಳನ್ನು ರೆಡಿ ಮಾಡ್ಕೊಳ್ತೇನೆ. ಇನ್ನು ಎಲ್ಲ ಬಾರ್ಗಳಿಗೆ ಕೋಟ್ ಮಾಡ್ಕೊಂಡಾದ್ಮೇಲೆ ಇದರ ಮೇಲೆ ಶೇಪ್ ಕೊಡಲಿಕ್ಕೆ ಚಾಕ್ಲೇಟ್ ಸ್ವಲ್ಪ ಗಟ್ಟಿ ಆಗಬೇಕು. ಅದಕ್ಕೆ ನಾನು ಇದನ್ನು ಒಂದು 5 ನಿಮಿಷಗಳವರೆಗೆ ಹಾಗೆ ಬಿಟ್ಟು ಮತ್ತೆ ನಾನು ಒಂದು ಫೋರ್ಕ್ನಿಂದ ಬೌಂಟಿ ಬಾರಲ್ಲಿ ಇರುವ ತರ ಈ ತರ ಡಿಸೈನ್ ಮಾಡ್ಕೊಳ್ತೇನೆ. ಇನ್ನು ಈ ಚಾಕ್ಲೇಟ್ಸ್ಗಳನ್ನು ಗಟ್ಟಿ ಆಗಲಿಕ್ಕೆ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಹೋಮ್ ಮೇಡ್ ಬೌಂಟಿ ಚಾಕ್ಲೇಟ್ ಬಾರ್ ರೆಡಿ ಆಗಿದೆ. ಫ್ರೆಂಡ್ಸ್, ನೀವು ಈ ತರ ಬೌಂಟಿ ಚಾಕ್ಲೇಟ್ ಬಾರ್ ಅನ್ನು ಮನೆಯಲ್ಲಿ ಟೇಸ್ಟಿ ಆ್ಯಂಡ್ ಈಸಿಯಾಗಿ ರೆಡಿ ಮಾಡಬಹುದು. ನೋಡಿ ಫ್ರೆಂಡ್ಸ್, ನಾನು ಒಂದನ್ನು ಕಟ್ ಮಾಡ್ಕೊಂಡು ತೋರಿಸ್ತಿದ್ದೇನೆ. ಫ್ರೆಂಡ್ಸ್, ನೀವು ಈ ತರ ನಿಮ್ಮ ಮಕ್ಕಳಿಗೆ ಬೌಂಟಿ ಚಾಕ್ಲೇಟ್ ಬಾರ್ ಅನ್ನು ಮನೆಯಲ್ಲೇ ಮಾಡಿಕೊಡಿ. ಅವರಿಗೆ ತುಂಬಾನೇ ಖುಷಿ ಆಗಬಹುದು. ಫ್ರೆಂಡ್ಸ್, ಇನ್ನು ನಾನು ನಿಮ್ಮೊಂದಿಗೆ ರಿಕ್ವೆಸ್ಟ್ ಮಾಡುವುದೇನೆಂದ್ರೆ, ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ಎಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.